ಈಗ ಹೈಕಮಾಂಡ್ ಪದೇ ಪದೇ ಇಂಥ ಸಬೂಬುಗಳನ್ನ ಹೇಳ್ಕೊಂಡು ಮುಂದೂಡ್ಕೊಂಬಂತು. ಒಂದೊಂದು ರಾಜ್ಯದ ಎಲೆಕ್ಷನ್ನು ಮತ್ತು ರಾಜ್ಯದಲ್ಲಿ ಏನೇನೋ ಡೆವಲಪ್ಮೆಂಟ್ಸ್ ಅಂತ ಹೇಳ್ಕೊಂಡು ಒಂದು 6 ತಿಂಗಳಿಂದ ಮುಂದೂಡ್ಕೊ ಬರ್ತದೆ. ಈಗಲೂ ಮುಂದೂಡಲ್ಲ ಅನ್ನುವಂಥ ಭರವಸೆ ನಿಮಗೆ? ನಮಗೆ 100% ನಮ್ಮ ಹೈಕಮಾಂಡ್ನವ್ರ ಮೇಲೆ ನಂಬಿಕೆ ಇದೆ. 100% ಮೇ ಒಳಗೆ ನಮಗೆ ನ್ಯಾಯ ಕೊಡಿಸ್ತಾರೆ. ಇದು ಕೊಡಲಿಲ್ಲ ಅಂದರೆ ಒಂದು ವೇಳೆ ನಿಮ್ಮ ಹೋರಾಟ ಹೆಂಗಿರುತ್ತೆ ಅಂತ? ಕೊಡಲಿಲ್ಲ ಅಂದ್ರೆ ಹೋರಾಟ ಇದ್ದೇ ಇರ್ತದೆ. ಕೊಡೋರು ಹೋರಾಟನೇ, ಪ್ರಮಾಣ ವಚನ ಸ್ವೀಕಾರ ಮಾಡೋರು ಹೋರಾಟನೇ. ಅಂದರೆ ಇದು ಸಂಪೂರ್ಣ ರೀಶಫಲ್ ಆಗಬೇಕು ಅಂತನಾ ಎಲ್ಲ? ನಾವು ಸ್ವಾಮಿ, ನಮಗೆ ಸುರ್ಜೇವಾಲಾ ಅವರು ಹೇಳಿದ್ದು ಏನಂದ್ರೆ, ನಮ್ಗೆ ಅವಾಗ ಮಿನಿಸ್ಟ್ರಿ ಮಾಡೋ ಟೈಮ್ಗೆ ಒಂದು 4-5 ಜನ, 10 ಅಲ್ಲ 15 ಅವ್ರು ಹೇಳಿದ್ದು, ವಿ ವಿಲ್ ರಿಟೈನ್ 4-5 ಸೀನಿಯರ್ ಮಿನಿಸ್ಟರ್ ಆ್ಯಂಡ್ ವಿಲ್ ಗಿವ್ ಚಾನ್ಸ್ ಟು ಎವ್ರಿಬಡಿ ಅಂತ ಹೇಳಿದ್ರು. ಹಾಗೆ ಈ 30 ಜನ ಕೊಡ್ಬೇಕು ಅವ್ರು. ಹಂಗೆ ನೋಡ್ತಾರೆ, ವಿ ವಿಲ್ ರಿಟೈನ್ 4-5 ಸೀನಿಯರ್ ಅಂದರೆ 34 4 ಜನ ಹೋದರು, ಇನ್ನು 30 ಜನ ಆಯಿತು. ನಮಗೆ 30 ಜನ ಕೊಡೋದು ಬೇಡ, 25 ಜನಕ್ಕಾರ ಕೊಡಿ ಅಂತ ನಮ್ಮದು ಬೇಡಿಕೆ ಇದೆ. ಈಗ ಇನ್ನೇ ಈಗ ಸಚಿವ ಸ್ಥಾನ ಕೊಟ್ಟರು ಸರ್, ಇನ್ನೇನು ಎಲೆಕ್ಷನ್ ಕಡೆಗೆ ಎಲ್ಲ ಹೋಗ್ತಾರೆ ಸರ್? ಎಲೆಕ್ಷನ್ಗೆ ಹೋಗುತ್ತೆ ನ್ಯಾಚುರಲ್. ಮಿನಿಸ್ಟರ್ ಆದಮೇಲೂ ಮಾಡ್ಬೇಕು, ಆಗದೇ ಇದ್ರು ಮಾಡಬೇಕು. ನಾವು ಚುನಾವಣೆ ಗೆಲ್ಲಬೇಕಂದ್ರೆ ನಾವು ಆ ಕಡೆ ಕಾನ್ಸಂಟ್ರೇಟ್ ಮಾಡಲೇಬೇಕು. ಇನ್ನೂ 2 ವರ್ಷ ಇದೆ. 1 ವರ್ಷನಾದರೂ ಮಂತ್ರಿಮಂಡಲ ಮಾಡಿ ಸ್ವಲ್ಪ ಎಲ್ಲರಿಗೂ ಸಹಾಯ ಮಾಡೋಕ್ಕೆ, ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ನಾವು ಗಮನ ಕೊಡ್ತೀವಿ. ಕೊನೆ ವರ್ಷ ಹೆಂಗಿದ್ರು ನಾವು ನಮ್ಮ ಕಾನ್ಸ್ಟಿಟ್ಯೂನ್ಸಿ, ನಮ್ಮ ಇದಕ್ಕೆ ಗಮನ ಕೊಡ್ತೀವಿ.